ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಷನನ್ನು ನೀವು ಪಡೆಯಬೇಕಾದ್ರೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು GPSTR, TET ಹಾಗೆ CETಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತಹ ಒಂದು ಟಾಪಿಕ್ಕು, ವೆರಿ ಇಂಪಾರ್ಟೆಂಟ್ ಟಾಪಿಕ್, ವರ್ಬ್ ಅನ್ನುವಂಥದ್ದು. ಈ ವರ್ಬ್ಗಳಲ್ಲಿ ಎಲ್ಲರೂ ಕಾಮನಾಗಿ ತಿಳಿದುಕೊಂಡಿರುವಂತೆ ವರ್ಬ್ ಅಂತಂದರೆ ವರ್ಬ್ ಫಾರ್ಮ್ಸ್, ಕ್ರಿಯಾಪದಗಳು, V1, V2, V3 ಇವುಗಳ ಬಗ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಮೀರಿ ಅಂತಂದರೆ ನೆಕ್ಸ್ಟ್ ಇರುವಂಥದ್ದು ಟಾಪಿಕ್ ಏನು, ಇದೇ ವರ್ಬಲ್ಲಿ ಬರುವಂತಹ ಇನ್ನೂ ಡೀಪಾಗಿ ಕೇಳುವಂತಹದ್ದೇನು. ಯಾಕಂದ್ರೆ V1, V2, V3 ಇದು ತುಂಬಾ ಸಿಂಪಲ್ ಆಗಿರುತ್ತೆ. ಅದರಲ್ಲಿ ಈ ವರ್ಬ್ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ವರ್ಬ್ ಅಂತಂದರೆ ಏನು, ಆಮೇಲೆ ವರ್ಬಲ್ಲಿ ಎಷ್ಟು ಟೈಪ್ಸ್ ಆಫ್ ವರ್ಬ್ಸನ್ನು ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ವರ್ಬ್ ಅಂತಂದರೆ ಕ್ರಿಯಾಪದ. ಈ ವರ್ಬ್ ಅನ್ನುವಂಥದ್ದನ್ನು ಒಂದೇ ಒಂದು ಸ್ಮಾಲ್ ಸೆಂಟೆನ್ಸಲ್ಲಿ ಅಥವಾ ಒಂದು ವರ್ಡಲ್ಲಿ ನೆನಪಿಡುವಂಥದ್ದನ್ನು ಹೇಳಬೇಕಂತಂದರೆ ವರ್ಬ್ ಅಂತಂದರೆ ಏನೂ ಇಲ್ಲ, ಆ್ಯಕ್ಷನ್ ವರ್ಡ್ ಅಂತ ಅರ್ಥ. ಆ್ಯಕ್ಷನ್ ವರ್ಡ್ ಅಂತಂದರೆ ಕ್ರಿಯೆಯನ್ನು ಸೂಚಿಸುವಂತಹ ಪದ. So, a verb is described as a word which is used to indicate an action, a state of being, existence or possession ಅಂತ. ವಾಕ್ಯದಲ್ಲಿ ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ಸೂಚಿಸುವಂತಹ ಪದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ವರ್ಬ್ ಅಂತಂದರೆ ಆ್ಯಕ್ಷನ್ ಅಂತ ಅರ್ಥ, ಕ್ರಿಯೆ ಅಂತ ಅರ್ಥ. ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದು ಕ್ರಿಯಾಪದ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುತ್ತೆ. ವಾಟ್ ಎ ಪರ್ಸನ್ ಆರ್ ಥಿಂಗ್ ಡಸ್ ಅಂತಂದರೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಏನನ್ನು ಮಾಡ್ತಾ ಇದೆ, ಏನನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ಸೂಚಿಸುವಂಥವು ವರ್ಬ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗೋದಾದ್ರೆ ಪದ್ಮ ರೈಡ್ಸ್ ಅನ್ನುವಂಥದ್ದು, ಪದ್ಮ ಬರೆಯುತ್ತಾಳೆ. ದ ಸನ್ ರೈಸಸ್, ಸೂರ್ಯ ಉದಯಿಸುತ್ತಾನೆ. ನೆಕ್ಸ್ಟ್, ವಾಟ್ ಈಸ್ ಡನ್ ಟು ಎ ಪರ್ಸನ್ ಆರ್ ಥಿಂಗ್, ವ್ಯಕ್ತಿ ಅಥವಾ ವಸ್ತುವಿಗೆ ಏನಾಗುತ್ತದೆ ಎಂಬುದು ಒಂದು ಕ್ರಿಯಾಪದ. ಅಂತಂದರೆ ಇಲ್ಲಿ ಇದು ಕೂಡ ಕ್ರಿಯೆಯನ್ನು ಸೂಚಿಸುವಂಥದ್ದು. ಇಲ್ಲಿ ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಅದಕ್ಕೆ ಏನಾಗತ್ತೆ ನೆಕ್ಸ್ಟ್ ಅನ್ನುವಂಥದ್ದು. ಅಂತಂದರೆ ಅವನಿಗೆ ಈಗ ಫಾರ್ ಎಕ್ಸಾಂಪಲ್ ಹೀ ಈಸ್ ಪನಿಷ್ಡ್ ಅಂತ, ಅವನು ಇಲ್ಲಿ ಪನಿಷ್ಡ್ ಅನ್ನುವಂಥದ್ದು ಕೂಡ ಕ್ರಿಯಾಪದ, ಶಿಕ್ಷೆಗೆ ಒಳಪಡುತ್ತಾನೆ ಅಂತ ಅರ್ಥ. ನೆಕ್ಸ್ಟ್, ದ ಪೇಪರ್ಸ್ ಆರ್ ಸ್ಪಾಯ್ಲ್ಡ್, ಕಾಗದಗಳು ಹಾಳಾಗಿವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ವಾಟ್ ಅಬೌಟ್ ಪರ್ಸನ್, ಥಿಂಗ್ ಆರ್ ಇಟ್ ಟೆಲ್ಸ್ ಅಬೌಟ್ ಎ ಸ್ಟೇಟ್ ಆಫ್ ಬೀಯಿಂಗ್, ಎಕ್ಸಿಸ್ಟೆನ್ಸ್ ಅಂತಂದರೆ ವ್ಯಕ್ತಿ ಅಥವಾ ವಸ್ತು ತನ್ನ ಇರುವಿಕೆಯನ್ನು, ಎಕ್ಸಿಸ್ಟೆನ್ಸನ್ನು ತಿಳಿಸುವಂಥದ್ದು ವರ್ಬ್ ಆಗಿರುತ್ತೆ. ಸೊ ಇಲ್ಲಿ ಕಾವ್ಯ ಈಸ್ ಎ ಸ್ಟೂಡೆಂಟ್, ಈಸ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಕೂಡ ಏನಾಗುತ್ತೆ, ವರ್ಬ್ ಆಗಿ, ಮೇನ್ ವರ್ಬ್ ಆಗಿ ವರ್ಕ್ ಮಾಡುತ್ತೆ. ಸೊ ವಿ ಆರ್ ಇನ್ ದ ಹೌಸ್, ಆರ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅದ. ಸೊ ಹೆಲ್ಪಿಂಗ್ ವರ್ಬ್ ಕೂಡ ಏನಾಗತ್ತೆ ಇಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್, ಇಟ್ ಟೆಲ್ಸ್ ಆಸ್ ಅಬೌಟ್ ಪೊಸೆಷನ್ ಮೀನ್ಸ್ ಪೊಸೆಷನ್ ಅಂತಂದರೆ ಹೊಂದಿರುವಂಥ ವ್ಯಕ್ತಿ ಅಥವಾ ಒಂದು ವಸ್ತು ಹೊಂದಿರುವಂಥ ಪೊಸಿಷನ್ ಅಂತ ಹೇಳ್ಬೋದು. ಪೊಸೆಷನ್ ಅಂತಂದರೆ ಏನೇನು ಹೊಂದಿದ್ದಾರೆ, ಅಥವಾ ಇಲ್ಲಿ ಪೊಸೆಷನ್ ಅಂತಂದರೆ ವರ್ಡ್ ಮೀನಿಂಗ್ ನೋಡ್ತಾ ಹೋದರೆ ಆಸ್ತಿ ಅಂತ ಬರುತ್ತೆ. ಇಲ್ಲಿ ವ್ಯಕ್ತಿ ಅಥವಾ ಒಂದು ವಸ್ತು ಹೊಂದಿರುವಂಥದ್ರ ಬಗ್ಗೆ, ಏನೇನು ಹೊಂದಿದೆ ಅದು ಅನ್ನುವಂಥದ್ರ ಬಗ್ಗೆ ಹೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ದಿವ್ಯಾ ಹ್ಯಾಸ್ ಬ್ಲೂ ಐಸ್, ಹ್ಯಾಸ್ ಅನ್ನುವಂಥದ್ದು ಹೊಂದಿದೆ, ಹೊಂದು ಅಂತ ವರ್ಡ್ ಮೀನಿಂಗ್ ಕೊಡುತ್ತೆ. ಸೊ ಸಾಗರ್ ಹ್ಯಾಸ್ ಗುಡ್ ಮೆಮೊರಿ, ಹ್ಯಾಸ್ ಅನ್ನುವಂಥದ್ದು ಇಲ್ಲಿ ಹೊಂದಿದೆ ಅನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ. ಇಲ್ಲಿ ಮೇನ್ ವರ್ಬ್ ಆಗಿ ಇಲ್ಲಿ ಆ್ಯಕ್ಟ್ ಮಾಡುತ್ತಿದ್ದು. ದೇರ್ ಆರ್ 2 ಕೈಂಡ್ಸ್ ಆಫ್ ವರ್ಬ್, ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಟಾಪಿಕ್ ಇರುವಂಥದ್ದು. ಇಲ್ಲಿ ಕೈಂಡ್ಸ್ ಆಫ್ ವರ್ಬ್ ಅನ್ನುವಂಥದ್ದು ನಾವೆಲ್ಲರೂ ಏನು ಅಂದ್ಕೊಂಡಿರ್ತೀವಿ, ಎಷ್ಟು ಗೊತ್ತಿರತ್ತಪ್ಪ ಅಂದರೆ ನಾರ್ಮಲ್ಲಾಗಿ ವರ್ಬ್ ಅಂತಂದರೆ V1, V2, V3, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಅನ್ನುವಂಥದ್ದು ಇದ್ರ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದು ಟ್ರಾನ್ಸಿಟಿವ್ ವರ್ಬ್ ಮತ್ತು ಇನ್ಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ನೋಡಿರ್ತೀವಿ, ಬಟ್ ಅಷ್ಟು ಡೀಟೇಲಾಗಿ ಗೊತ್ತಿರಲ್ಲ. ಇದಕ್ಕೆ ಟ್ರಾನ್ಸಿಟಿವ್ ಅನ್ನಬೇಕು, ಯಾವುದಕ್ಕೆ ಇನ್ಟ್ರಾನ್ಸಿಟಿವ್ ವರ್ಬ್ ಅಂತ ಅನ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಸಕರ್ಮಕ ಕ್ರಿಯಾಪದ, ಕನ್ನಡದೊಳಗೆ ಸಕರ್ಮಕ ಕ್ರಿಯಾಪದ ಅಂತ ಅರ್ಥ. ಇನ್ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಅಕರ್ಮಕ ಕ್ರಿಯಾಪದ ಅಂತ ಅರ್ಥ. ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಎ ವರ್ಬ್ ವಿಚ್ ಹ್ಯಾಸ್ ಆ್ಯನ್ ಆಬ್ಜೆಕ್ಟ್ ಈಸ್ ಟರ್ನ್ಡ್ ಆ್ಯಸ್ ಎ ಟ್ರಾನ್ಸಿಟಿವ್ ವರ್ಬ್ ಆ್ಯಂಡ್ ಟ್ರಾನ್ಸಿಟಿವ್ ವರ್ಬ್ ಮಸ್ಟ್ ಹ್ಯಾವ್ ಇಟ್ಸ್ ಆಬ್ಜೆಕ್ಟ್
ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಏನಿಲ್ಲ, ಯಾವುದು ಆಬ್ಜೆಕ್ಟನ್ನು ಹೊಂದಿರುತ್ತಲ್ಲ, ಒಂದು ಸೆಂಟೆನ್ಸ್ ಒಳಗೆ ಯಾವುದಕ್ಕೆ ಆಬ್ಜೆಕ್ಟ್ ಇರುತ್ತಲ್ಲ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಯಾವುದು ಆಬ್ಜೆಕ್ಟನ್ನು ಹೊಂದಿರೋದಿಲ್ಲವೋ ಅದನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ವಾಟ್ ಮತ್ತು ಹೂಮ್ ಅನ್ನುವಂಥದ್ದು ಅಂತಂದರೆ ಈಗ ಕ್ರಿಯಾಪದಕ್ಕೆ ನಾವು ಕ್ರಿಯಾಪದ ಇಲ್ಲಿ ಅಲ್ಲಿ ವರ್ಬ್ ಯಾವುದು, ವರ್ಬ್ ಲೈಕ್ ಅನ್ನುವಂಥದ್ದಿಲ್ಲ, ಐ ಲೈಕ್ ದಿವ್ಯಾ, ಲೈಕ್ ಅನ್ನುವಂಥದ್ದು ವರ್ಬ್ ಆಗಿರುತ್ತೆ. ಕ್ರಿಯಾಪದಕ್ಕೆ ನಾವು ವಾಟ್ ಮತ್ತು ಹೂಮ್ ಅಂಥೇಳಿ ಕ್ವಶನ್ ಮಾಡಿದಾಗ, ಪ್ರಶ್ನೆಯನ್ನು ಮಾಡಿದಾಗ ಆಬ್ಜೆಕ್ಟ್ ಏನಾದರೂ ಆನ್ಸರ್ ಬಂತಂದ್ರೆ ಅದು ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ನಾವೇನು ಮಾಡಬೇಕು, ಇಲ್ಲಿ ಲೈಕ್ ಅನ್ನುವಂಥದ್ದು ವರ್ಬ್ ಇದೆಯಲ್ಲ, ಈ ಲೈಕ್ಗೆ ವಾಟ್ ಅಥವಾ ಹೂಮ್ ಅಂಥೇಳಿ ಏನಾದರೂ ಕ್ವಶನ್ ಮಾಡಿದಾಗ ಅಲ್ಲಿ ಆನ್ಸರ್ ಏನಂದ್ರೆ ಐ ಲೈಕ್ ದಿವ್ಯಾ ಐತಲ್ಲ, ಹೂ ಲೈಕ್ ದಿವ್ಯಾ ಅನ್ನುವಂಥದ್ದು ಅಂಥೇಳಿ ಕ್ವಶನ್ ಹಾಕಿದಾಗ ಐ ಲೈಕ್ ದಿವ್ಯಾ ಅಥವಾ ವಾಟ್ ಯು ಲೈಕ್ ಅಂಥೇಳಿ ಕ್ವಶನನ್ನು ಹಾಕಿದಾಗ ಏನು ಬರುತ್ತಲ್ಲಿ ದಿವ್ಯಾ ಅನ್ನುವಂಥದ್ದು ಆನ್ಸರ್ ಬರುತ್ತೆ. ಅಥವಾ ಆಪ್ಷನ್ ಏನು ಬರುತ್ತೆ, ಆಬ್ಜೆಕ್ಟನ್ನು ಬರುತ್ತಲ್ಲ, ಆಬ್ಜೆಕ್ಟ್ ಬಂದರೆ ಅದು ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಸಿಂಪಲ್ಲಾಗಿ ತಿಳ್ಕೊಬೇಕಂದ್ರೆ ವರ್ಬ್ ಆದಮೇಲೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಬಂದಿತ್ತಂದ್ರೆ ಅದು ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಆಬ್ಜೆಕ್ಟ್ ಬರಲಿಲ್ಲ ಅಂತಂದ್ರೆ ಅದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಎಕ್ಸಾಂಪಲ್ ಐ ಲೈಕ್ ದಿವ್ಯಾ, ಲೈಕ್ ಆದಮೇಲೆ ಲೈಕ್ ಅನ್ನುವಂಥದ್ದು ವರ್ಬ್ ಆದಮೇಲೆ ಬರುವಂಥದ್ದು ಎಲ್ಲವೂ ಆಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಜ್ವಲ್ ಸ್ಪೀಕ್ಸ್ ಇಂಗ್ಲೀಷ್ ವೆಲ್, ಇಲ್ಲಿ ನೋಡ್ರಿ ಸ್ಪೀಕ್ಸ್ ಅನ್ನುವಂಥದ್ದು ಇಲ್ಲೂ ಏನಿದು ವರ್ಬ್ ಆಗಿರುತ್ತೆ. ಪ್ರಜ್ವಲ್ ಸ್ಪೀಕ್ಸ್, ಪ್ರಜ್ವಲ್ ಮಾತನಾಡುತ್ತಾನೆ, ಇಲ್ಲಿಗೆ ಏನು ಮಾಡ್ಬೋದಾಗಿತ್ತು, ಸೆಂಟೆನ್ಸ್ ಸ್ಟಾಪ್ ಆಗ್ಬೋದಾಗಿತ್ತು. ನೆಕ್ಸ್ಟ್ ಇಂಗ್ಲೀಷ್ ವೆಲ್ ಅನ್ನುವಂಥದ್ದು ನೆಕ್ಸ್ಟ್ ಇದೆಲ್ಲವೂ ಏನಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಐ ರೀಡ್ ಎ ಬುಕ್, ಇಲ್ಲಿ ಐ ಅನ್ನುವಂಥ ಸಬ್ಜೆಕ್ಟ್ ಆಗಿರುತ್ತೆ, ರೀಡ್ ಅನ್ನುವಂಥದ್ದು ವರ್ಬ್, ಎ ಬುಕ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಆಬ್ಜೆಕ್ಟ್ ಇದೆ. ಸೊ ಆಬ್ಜೆಕ್ಟನ್ನು ಹೊಂದಿರುವಂತಹ ಎಲ್ಲ ಸೆಂಟೆನ್ಸ್ಗಳು ಏನಾಗಿರುತ್ತೆ, ಇಂಟ್ರಾನ್ಸಿಟಿವ್ ವರ್ಬ್ಗಳಾಗಿರುತ್ತೆ. ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ನೋಡಿದ್ವಿ. ಇವಾಗ ಇಂಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ನೋಡೋಣ. ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಯಾವುದು ಆಬ್ಜೆಕ್ಟನ್ನು ಹೊಂದಿರೋದಿಲ್ವೋ ಅದೆಲ್ಲವೂ ಇಂಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಈಗ ಡೆಫಿನೇಷನ್ ನೋಡೋದಾದ್ರೆ ಎ ವರ್ಬ್ ವಿಚ್ ಹ್ಯಾಸ್ ನೋ ಆಬ್ಜೆಕ್ಟ್ ಈಸ್ ನೋನ್ ಆ್ಯಸ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಯಾವುದು ಆಬ್ಜೆಕ್ಟನ್ನು ಹೊಂದಿರೋದಿಲ್ಲವೋ ಅದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಸುಮಿತ್ ಸ್ಲೆಪ್ಟ್, ಸುಮಿತ್ ಅನ್ನುವಂಥ ಹುಡುಗ ಏನು ಮಾಡ್ತಿದ್ದಾನೆ, ಮಲಗಿದ್ದಾನೆ. ಸ್ಲೆಪ್ಟ್ ಅನ್ನುವಂಥದ್ದು ಅಷ್ಟೇ, ನೆಕ್ಸ್ಟ್ ಏನಿಲ್ಲ, ಅದು ಕಂಟಿನ್ಯೂ ಆಗಿಲ್ಲ ಅಥವಾ ಆಬ್ಜೆಕ್ಟನ್ನು ಹೊಂದಿಲ್ಲ, ಇದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತೆ. ಸಾಕ್ಷಿ ವಾಕ್ಡ್, ಮೋನಿಕಾ ಸ್ಯಾಟ್, ದ ಶಿಪ್ ಸ್ಯಾಂಕ್ ಅನ್ನುವಂಥದ್ದು, ಸ್ಯಾಂಕ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗಿರುತ್ತೆ. ಸೊ ಮುಂದ್ಗಡೆ ಏನಿಲ್ಲ, ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಟ್ ಇಲ್ಲ, ಸೊ ಇದು ಇಂಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ಐ ರೀಡ್ ನ್ಯೂಸ್ ಪೇಪರ್ ಅನ್ನುವಂಥದ್ದು, ಇಲ್ಲಿ ರೀಡ್ ಅನ್ನುವಂಥದ್ದು ವರ್ಬ್ ಆಗಿರುತ್ತೆ, ಮುಂದೆ ನ್ಯೂಸ್ ಪೇಪರ್ ಅನ್ನುವಂಥದ್ದು ಏನಾಗಿರುತ್ತೆ, ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಟ್ರಾನ್ಸಿಟಿವ್. ಐ ರೀಡ್ ಮಾತ್ರ ಅನ್ನುವಂಥದ್ದು, ಐ ರೀಡ್ ಅನ್ನುವಂಥದ್ದು ಇಂಟ್ರಾನ್ಸಿಟಿವ್ ಆಗಿರುತ್ತೆ. ಐ ಶಾಲ್ ಫೈಂಡ್ ಎ ಜಾಬ್, ಇದು ಟ್ರಾನ್ಸಿಟಿವ್. ಶಿ ಸ್ಪೋಕ್ ದ ಟ್ರೂತ್, ಟ್ರಾನ್ಸಿಟಿವ್. ಶಿ ಬಿಗ್ಯಾನ್ ಹರ್ ವರ್ಕ್, ಟ್ರಾನ್ಸಿಟಿವ್. ಇಲ್ಲಿ ಇಂಟ್ರಾನ್ಸಿಟಿವ್ ಅಂತ ನೋಡಿದಾಗ ಐ ರೀಡ್, ಐ ಶಾಲ್ ಫೈಂಡ್, ಶಿ ಸ್ಪೋಕ್, ಹಿ ಬಿಗ್ಯಾನ್. ಆಮೇಲೆ ಫಾರ್ಮ್ಸ್ ಆಫ್ ವರ್ಬ್ಸ್ ಗೊತ್ತೇ ಇರುತ್ತೆ. V1 V2 V3 V4 V5 ತನಕ ಇರುತ್ತೆ. V1 ಫಾರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅರೈಸ್. V2 ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಅರೋಸ್. V3 ಪಾಸ್ಟ್ ಪಾರ್ಟಿಸಿಪಲ್ ಅರೈಸನ್. ನೆಕ್ಸ್ಟ್ V3 ಆಯಿತು. V4 ಅಲ್ಲಿ ಪ್ಲಸ್ ವರ್ಬ್ ಪ್ಲಸ್ ING ಬರುತ್ತೆ, ಅರೈಸಿಂಗ್. ನೆಕ್ಸ್ಟ್ ಇನ್ಫಿನಿಟಿವ್ ಅಂತ ಬರುತ್ತೆ, ಇನ್ಫಿನಿಟಿವ್ ಅಂದರೆ ಟು ಅರೈಸ್ ಅನ್ನುವಂಥದ್ದು. ಹೀಗೆ ವರ್ಬ್ ಫಾರ್ಮ್ಸಲ್ಲಿ 5 ವರ್ಬ್ ಫಾರ್ಮ್ಸ್ ಬರುತ್ತೆ. V1 V2 V3 V4 V5. ಜಾಸ್ತಿ ನಮಗೆ ಗೊತ್ತಿರುವಂತಹದ್ದು V1 V2 V3, ಬಟ್ V4 ಮತ್ತು V5 ಕೂಡ ಕಂಟಿನ್ಯೂ ಆಗುತ್ತೆ. V4 ಅಂತ ಬಂದಾಗ V1ಗೆ ING ಫಾರ್ಮ್ ಆ್ಯಡ್ ಆಗಿರುತ್ತೆ. V5 ಅಂತ ಬಂದಾಗ V1ಗೆ ಬಿಫೋರ್ ಟು ಅನ್ನುವಂಥದ್ದು ಒಂದು ವರ್ಡ್ ಆ್ಯಡ್ ಆಗುತ್ತೆ. ಸೊ ಇಷ್ಟು ವರ್ಬ್ ಮತ್ತು ವರ್ಬ್ ಫಾರ್ಮ್ಸ್ ಬಗ್ಗೆ ಆಯಿತು. ಇದೇ ರೀತಿ ಸಿಲೆಬಸ್ ಪ್ರಕಾರ ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್.